ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವನಿತಾ. ಇದೇನು ಅಂದರೆ ಮನೇಲಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂದರೆ ಅದು ಜಾಕ್ ಫ್ರೂಟ್ ಐಸ್ ಕ್ರೀಮ್. ಜಾಕ್ ಫ್ರೂಟ್ನ ಬಿಡಿಸ್ಕೊಂಡು ನೆಕ್ಸ್ಟ್ ಜಾಕ್ ಫ್ರೂಟ್ನಲ್ಲಿರೋ ಬೀಜ ಎತ್ಕೊಂಡು ಬಿಡಿಸಿ ಅದನ್ನು ಮಿಕ್ಸಿಗೆ ಹಾಕಿ ಜೊತೆಗೆ ಡೆಸರ್ಟ್ ಮಾಡೋ ಕ್ರೀಮ್ ತಗೊಂಡು ಅದನ್ನು ಈ ಥರ ಮಿಷಿನ್ಗೆ ಅದು ಮಿಲ್ಕ್ ಕ್ರೀಮ್ ಆಗೋವರೆಗೂ ಬ್ಲೈಂಡ್ ಮಾಡಬೇಕು. ಅದಾದಮೇಲೆ ಫುಲ್ಲು ಸ್ಮೂತಿಯಾಗಿ ಬರಬೇಕು ಕ್ರೀಮು, ಆಯಿತಾ? ಐಸ್ ಕ್ರೀಮ್ ತಿಂತಿರಲ್ಲ ಆ ಥರ ಬರಬೇಕು. ಅದನ್ನೇ ಮಾಡ್ತಾಯಿದ್ದೀವಿ. ಈ ಕ್ರೀಮ್ ಮಾಡೋ ಪ್ರೊಸೆಸ್ಸೇ ತುಂಬ ಟೈಮ್ ಬೀಳುತ್ತೆ ಗೈಸ್. ಕ್ರೀಮ್ ಆದಮೇಲೆ ಅದಕ್ಕೆ ಸ್ವಲ್ಪ ಹನಿ ಹಾಕಬೇಕು, ಅದಕ್ಕೂ ಮತ್ತೆ ಅದನ್ನು ಬ್ಲೈಂಡ್ ಮಾಡಬೇಕು. ಹನಿ ಹಾಕಬೇಕು, ಕ್ರೀಮಿಯಾಗಿ ಮಾಡಬೇಕು. ನೋ ಶುಗರ್, ಏನೂ ಹಾಕಿಲ್ಲ, ಸ್ವೀಟ್ಸು, ಜಸ್ಟ್ ಜೇನುತುಪ್ಪ ಮತ್ತು ಆಲಿಸ್ಲನ್ನು ಅದನ್ನು ಮಿಕ್ಸಿ ಮಾಡಬೇಕು. ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಕಬೇಕು. ಅದನ್ನು ಗ್ರೈಂಡ್ ಮಾಡಿದ್ದು ಮತ್ತು ತುಪ್ಪನ ಇದಕ್ಕೆ ಕ್ರೀಮ್ ಮಾಡ್ತಾಯಿದ್ದೀವಲ್ಲ ಇದಕ್ಕೆ ಹಾಕಿ ಇನ್ನೂ ಸ್ಮೂದಿಯಾಗಿ ಬರೋವರೆಗೂ ಮಾಡಬೇಕು. ಅದಾದಮೇಲೆ ಕ್ರೀಮ್ ಆದಮೇಲೆ 1 ಅವರ್ ಇಲ್ಲ 2 ಅವರ್ ಫ್ರಿಜ್ಜಲ್ಲಿಟ್ಟರೆ ಸಾಕು. ಕೋಲ್ಡಾಗಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ಗೈಸ್. ನೋಡಿ, ಐಸ್ ಕ್ರೀಮ್ ರೆಡಿಯಾಗಿದೆ. ನಾವು ಬನ್ನ ರೋಸ್ಟ್ ಮಾಡ್ಕೊಂಡು ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತಾಯಿದ್ದೀವಿ ಗೈಸ್. ಟೇಸ್ಟ್ ಮಾತ್ರ ಸೂಪರ್. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಅಂದರೆ ಸುಮ್ಮನೆನಾ, ಸೀಸನ್ ಅದು. ತುಂಬ ಚೆನ್ನಾಗಿ ಬಂದಿದೆ ಗೈಸ್, ನೀವು ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.